ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 5 ಥರದ ಮಿಕ್ಸಿಂಗ್ ಕಾಳಲ್ಲಿ ಮೊಳಕೆ ಬರೆಸಿ ಗ್ರೇವಿ ಮಾಡ್ತಾಯಿದ್ದೀನಿ. ಈ ಗ್ರೇವಿ ರೈಸ್ಗೂ ಆಗುತ್ತೆ, ಚಪಾತಿ, ಪೂರಿ, ರೊಟ್ಟಿ, ಸಾಂಬಾರು, ರೈಸ್ನ ಥರನೂ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಸ್ಪೂನ್ ಸೊಂಪಿನ ಕಾಳು, ಒಂದು ಈರುಳ್ಳಿ ಕಟ್ ಮಾಡ್ಕೊ ಹಾಕ್ಕೊಂಡಿದ್ದೀನಿ, ಅರ್ಧ ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಚಕ್ಕೆ, 2 ಲವಂಗ ಹಾಕೋತಾ ಇದ್ದೀನಿ. ಮತ್ತು 2 ಟೊಮೊಟೊ, 2 ಸ್ಪೂನ್ ಹುರ್ಗಡ್ಲೆ, ಒಂದು ಸ್ಪೂನ್ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪು ತೆಂಗಿನಕಾಯಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಎಷ್ಟು ಹೊಸ ಥರದ ವೀಡಿಯೋಗಳನ್ನ ನಾನು ಮಾಡ್ತಾಯಿರ್ತೀನಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, 5 ಥರದ ಕಾಳುಗಳನ್ನ ಮೊಳಕೆ ಬರೆಸಿ ನಾನು ಇಟ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸಿಗೆ ರುಬ್ಕೊಂಡೈತೆ. ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಕುಕ್ಕರ್ ಇಟ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ಎಣ್ಣೆ, ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಮಾಡಿಕೊಂಡು ಈಗ ನಾವು ಮೊಳಕೆ ಬರೆಸಿದ ಕಾಳುಗಳಿದ್ದಾವಲ್ಲ, ತುಂಬಾ ಪ್ರೋಟೀನ್ ಇರೋ ಇದು. ವಾರಕ್ಕೊಂದು ಸತಿನಾರು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗಂಟೂ ತುಂಬ ಪ್ರೋಟೀನ್ ಇರುತ್ತೆ. ಹಾಗೆ ಇದರದ್ದು ಗ್ರೇವಿ ತುಂಬ ಅಷ್ಟೇ ರುಚಿಯಾಗಿ ಎಲ್ಲಕ್ಕೂ ಹೊಂದ್ಕೋತದೆ. ಇಷ್ಟಪಟ್ಟು ತಿನ್ಬೋದು. ಚಪಾತಿ, ದೋಸೆ, ಇಡ್ಲಿ, ಇಲ್ಲಾಂದರೆ ಏನು ಅನ್ನ ಸಾಂಬಾರಿಗೂ ತಿನ್ಬೋದು. ತುಂಬಾ ರುಚಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲನ ಇದಕ್ಕೆ ಹಾಕೊಳ್ಳೋಣ. ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಹೀಗೆ ತಿರುಗ್ತಾ ಮಿಕ್ಸ್ ಮಾಡ್ತಾ ಇವಾಗ ನಾವು ಸ್ವಲ್ಪ ಬೇಯ್ತೈತೆ. ಇವಾಗ ನಾವು ಮಾವಿನ ಪುಡಿ ಹಾಕೋತಾ ಇದ್ದೀನಿ. ನಾನು ಬೇಳೆ ಸಾಂಬಾರಿಗೆ ಬೇರೆ ಪುಡಿ ಇದೆ, ಈ ಥರ ಸಾಂಬಾರುಗಳಿಗೂ ಬೇರೆ ಖಾರ ಪುಡಿ ಮಾಡ್ಕೊಂಡಿದ್ದೀನಿ, ಅದು ನಾನು ಹಾಕೋತೀನಿ. 2 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಮತ್ತೆ ಎಲ್ಲನೂ ಒಂದು ಕಡೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಹೈ ಪ್ರೋಟೀನ್ ಇರೋ ಅಂಥ ಸಾಂಬಾರಿದು. ಅಷ್ಟೇ ರುಚಿಯಾಗಿರುತ್ತೆ, ದೇಹಕ್ಕೂ ಒಳ್ಳೆಯದು, ಬಾಯಿಗೂ ರುಚಿ. ಈ ಥರನೇ ವಾರಕ್ಕೊಂದು ಸತಿ ಮಾಡ್ಕೊತಿಂದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾನು ಕಾಳುಗಳು ಹುರುಳಿಕಾಳು, ಕಡಲೆಕಾಳು, ಬಟಾಣಿ, ಹೆಸರು ಕಾಳು, ಅಲಸಂದೆ ಕಾಳು ಇಷ್ಟನ್ನು ಹಾಕಿ ಮೊಳಕೆ ಬರೆಸಿ ಮಾಡ್ಕೊತಾ ಇರೋ ಸಾಂಬಾರು. ನೋಡಿ, ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ಈಗ ನಾವು ಬೇಯಕ್ಕೆ ಬಿಡೋಣ. ಈಗ ನೋಡಿ ರೆಡಿಯಾಗಿದೆ ಗ್ರೇವಿ. ನೋಡಿ ಎಷ್ಟು ರುಚಿಯಾಗಿ ಚೆನ್ನಾಗಿ ಬಂದಿದೆ. ತುಂಬಾ ರುಚಿಯಾಗಿ ಅಷ್ಟೇ ಸುಗಂಧ ಚೆನ್ನಾಗಿ ಬರ್ತಾಯಿದೆ. ನೋಡಿ, ನೀವು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.